ಎಸ್. ಅವರು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಯಾರಾದ್ರೂ ಮಾತಾಡ್ಬೇಕಾದ್ರೆ ಒಂದು ಒಬ್ಬರಿಗೆ ಅವಕಾಶ ಕೊಡ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಯಾಕಂದ್ರೆ ಮತ್ತೆ ನಿಮ್ಗೆ ಸಮರ್ಥ್ ಅವ್ರು ನೋಡಿ ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ಮಾತಾಡಿ. ನಿಮ್ಗೆ ಅಲ್ಲಿ ಹೋಸ್ಟ್ ಕೊಟ್ಟಿದ್ದೇವೆ ನಾವು. ಅದೇ ರೀತಿ ಬೇರೆಯವರಿಗೆ ಮಾತಾಡ್ಬೇಕಿದ್ರೆ ಒಬ್ಬರಿಗೆ ಮಾತಾಡುವ ಅವಕಾಶ ಇದೆ. ಯಾರು ಕೂಡ ಹ್ಯಾಂಡ್ ರೈಸ್ ಮಾಡ್ಬಹುದು. ಯಾಕೆಂದ್ರೆ ತಮ್ಮ ಎಷ್ಟೋ ಜನ ಇಲ್ಲಿ ಮಾತಾಡಿದ್ರು. ನೋಡಿ, ಮಾತಾಡುವಾಗ ನೀವು ಯೋಚನೆ ಮಾಡಿ, ಇಲ್ಲಿ ಯಾರನ್ನೂ ಕೂಡ ಫೋರ್ಸೇಬಲ್ ಆಗಿ ನಾವು ಮಾತಾಡಿಸ್ತಾ ಇಲ್ಲ. ಅವರೇ ಹಾರ್ಟ್ಲಿ ಮಾತಾಡೋದು. ಈಗ ಎಕ್ಸಾಂಪಲ್, ನನ್ಗೆ ಒಂದು ರಿಸಲ್ಟ್ ಬಂದಿದೆ ಅಂದ್ರೆ ನಾನು ಎಷ್ಟೋ ವರ್ಷದಿಂದ ಬಳಲ್ತಾ ಇದ್ದೆ. ನಾನು ಬ್ಯಾಕ್ ಬೋನ್ ಇಂದ ಬಳಲ್ತಿದ್ದೆ ಎಷ್ಟೋ. ಯಾವಾಗ ನಾನು ಈ ಮ್ಯಾಟ್ರಸ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೋ ತುಂಬಾ ರಿಸಲ್ಟ್ ಬಂತು. ಎಷ್ಟೋ ಜನರಿಗೆ ಕೊಟ್ಟೆ. ಈಗ ಅವ್ರು ಹೇಳಿದ್ರು, ಒಬ್ರು ಮೇಡಮ್, ಈಗ ಆ ಅವ್ರು ನಿದ್ರೆ ಬರ್ತಾ ಇಲ್ಲ. ನಾವು ಅಲೆಯೂರಲ್ಲಿ ಒಬ್ರು ಶಾಂತಿ ಮೇಡಮ್ ಅಂತ ಅವ್ರು ಕೊಟ್ಟಿದ್ರು ಒಂದು ಮಗುವಿಗೆ. 2012ರಿಂದ ಆ ಮಗು ಇಲ್ಲಿ ತನಕ ಕೂಡ ಮಲಗಿಲ್ಲ. ನಿದ್ರೆ ಹುಟ್ಟಿದೆ ಅಂತ ಸ್ವಲ್ಪ ಸಮಯದಿಂದ ಅದಕ್ಕೆ ಪ್ರಾಬ್ಲಮ್ ಆಗಿದೆ. ಮಲಗುವುದಂದ್ರೆ ಇಲ್ಲ, ಊಟ ಮಾಡ್ಲಿಕ್ಕೆ ಮಾಡುದಿಲ್ಲ, ಏನು ಇಲ್ಲ. ಅದು ಏನಂದ್ರೆ ಇದೇ ಅದ್ರ ಕೆಲಸ ಏನು ಮಾಡ್ಕೋದಿಲ್ಲ. ಹಠ ಅಂದ್ರೆ ನಿದ್ರೆ ಇಲ್ಲ, ಬೊಬ್ಬೆ. ಯಾವಾಗ ಇದನ್ನ ಯೂಸ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಬಂತು. ಓಕೆ, ಇನ್ನೊಂದೊಂದು ನಿಮಿಷ ಮಾತಾಡಿ ಸರ್. ಆ ಇಲ್ಲಿ ಬಾಪು ಗೌಡ ಅಂತ ಇದ್ದಾರೆ. ಬಾಪು ಗೌಡ ಅವರನ್ನ ನಾನು ಅನ್ಮ್ಯೂಟ್ ಮಾಡ್ತಿದ್ದೇನೆ. ಎಸ್, ಬಾಪು ಗೌಡ ಅವರನ್ನ ನಾನು ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಮಾತಾಡಿ ಸರ್. ಒಂದೊಂದು ನಿಮಿಷ ಮಾತಾಡಿ, ಯಾಕಂದ್ರೆ ಟೈಮ್ ಇಲ್ಲ. ಎಸ್, ಬಾಪು ಗೌಡ ವಿಡಿಯೋ. ಎಸ್ ಎಸ್, ಹ್ಯಾಪಿ ಮಾರ್ನಿಂಗ್. ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಸರ್? ದಾವಣಗೆರೆ ಮೇಡಮ್. ಮಾತಾಡಿ ಸರ್. ದಾವಣಗೆರೆಯಿಂದ ನಮ್ಮ ಮನೆಯವರು ಕೊಡಿಸಿದ್ದೆ ಮೇಡಮ್ ಇದು. ಮಾತಾಡಿ, ಕೇಳಿಸ್ತಿದೆ. ಮಾತಾಡಿ ಕೇಳಿಸ್ತಿದೆ. ನಮ್ಮ ಮನೆಯವರೇ ಕೊಡಿಸಿದ್ದೇವೆ ಮ್ಯಾಟ್ರಸ್. ನಮ್ಗೆ ಸುಭಾಷ್ ಶೆಟ್ಟಿ ಅಂತ ಬೆಂಗಳೂರಿಂದ ಬಂದಿದ್ರು, ಕೊಡಿಸಿದ್ರು. ನಮ್ಗೆ ಗೋಪಿ ಸರ್ ಅಂತ ಹೇಳಿ ಪರಿಚಯ ಮಾಡಿಸಿದ್ದು ನಮ್ಗೆ, ಬಾಲಕೃಷ್ಣ ಗೋಪಿ ಅಂತೇಳಿ. ನಮ್ಮ ಮನೆಯವ್ರಿಗೆ ಹೆಡ್ಡೇಕ್ ತುಂಬಾ ಇತ್ತು ಮೇಡಮ್. ಹೆಡ್ಡೇಕ್, ಆಮೇಲೆ ಗ್ಯಾಸ್ಟ್ರಿಕ್ ಬಹಳ ಇತ್ತು. ಬಹಳ ಕಂಟ್ರೋಲ್ ಆಗಿದೆ ಮೇಡಮ್. ಬಹಳ ಚೆನ್ನಾಗಿದ್ದಾರೆ ಇವಾಗ. ಮೆಂಥೋ ಪ್ಲಸ್ ಬಹಳ ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಅವರು ತಂದು ಕೊಡ್ಲ ಅಂದ್ರೆ ಬೇಡ ಅಂತ ಇದಾರೆ ಮೇಡಮ್. ಅಷ್ಟು ಚೆನ್ನಾಗಿದೆ ಅವ್ರಿಗೆ. ಹೆಡ್ಡೇಕ್ ನಾರ್ಮಲ್ ಆಗಿದ್ದಾರೆ ಮೇಡಮ್ ಈಗ. ಹಲೋ. ಓಕೆ, ಕೇಳಿಸ್ತಾ ಇದೆ ಸರ್, ಮಾತಾಡಿ. ನಮ್ಗೆ ಬಹಳ ಖುಷಿ ಆಗಿದೆ ಮೇಡಮ್ ಒಂದು ಪ್ರಾಡಕ್ಟ್. ಬೇರೆಯವ್ರಿಗೆಲ್ಲ ಹೇಳಿದ್ದೇನೆ. ನನಗೂ ಮತ್ತೆ ನಾನು ಕೈ ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೇನೆ ಮೇಡಮ್. ನೀರಿಂದ ಬಹಳ ಹೆಲ್ಪ್ ಆಗಿದೆ. ನನಗೆ ಹೆಡ್ಡೇಕ್ ಬಹಳ ಇತ್ತು. ನನಗೂ ಬಹಳ ಹೆಡ್ಡೇಕ್ ಇತ್ತು. ಇವಾಗ ಬರ್ತಾ ಇಲ್ಲ ಮೇಡಮ್, ನನ್ಗೆ ಕಡಿಮೆ ಆಗಿದೆ. ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ಓಕೆ, ಬಾಪು ಗೌಡ ಸರ್, ದಾವಣಗೆರೆಯಿಂದ ಮಾತಾಡೋದು. ನೋಡಿ, ಹೆಡ್ಡೇಕ್ ತುಂಬಾ ಪ್ರಾಬ್ಲಮ್ ಇದ್ದವ್ರು. ನೋಡಿ, ಹೆಡ್ಡೇಕ್ ಅನ್ನುವಾಗ ನನಗೂ ಕೂಡ ಅವರು ಮೆಂಥೋ ಪ್ಲಸ್ ಅನ್ನುವಾಗ ನೆನಪಾಯ್ತು. ಎಷ್ಟಂದ್ರೆ ಎಲ್ಲ ಮೆಡಿಕಲ್ ಹೋಗೋದ್ ಕೂಡ ಮೆಂಥೋ ಪ್ಲಸ್, ವಿಕ್ಸ್ ಫಸ್ಟ್ ದಂಡು ಬಾಂಬ್ ಇಷ್ಟು ನಮ್ಮ ಮನೇಲಿ ಇರ್ತಿತ್ತು. ಯಾಕೆ ನಾನೊಂದು ENT ಪ್ರಾಬ್ಲಮ್. ಯಾವಾಗ ಈ ಪ್ರಾಡಕ್ಟ್ ಬಂತು ಮೆಂಥೋ ಪ್ಲಸ್ ನೋಡುವಾಗ ನಗು ಬರುತ್ತೆ ಇವಾಗ. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಸ್ಟಾಕ್ ಈಗ ಅಲ್ಲೆಲ್ಲ ಬಿದ್ದು ಹೋಗಿದೆ, ಎಲ್ಲೂ ಇಲ್ಲ, ಒಂದು ಕೂಡ ಟಚ್ ಮಾಡ್ಲಿಕ್ಕೆ ಸಿಗುದಿಲ್ಲ. ಯಾಕಂದ್ರೆ ನಮ್ಮ ರಿಸ್ಟ್ ಬ್ಯಾಂಡ್ ಇರುತ್ತಲ್ಲ, ಕಟ್ತಾ ಇರ್ತೇವೆ ನಾವ್. ಏನಾದ್ರೂ ತಲೆನೋವು ಬಂತು ಕೂಡ ಎಲ್ರಿಗೂ ಕೂಡ ಖುಷಿ ಆಯ್ತು. ಒಳ್ಳೆ ಒಂದು ರಿಸಲ್ಟ್ ಅನ್ನ ಶೇರ್ ಮಾಡಿದ್ರಿ ಮಣಿಕಂಠ ಸರ್, ನಿಮ್ಗೆ ಥ್ಯಾಂಕ್ಸ್. ಅದೇ ರೀತಿ ಯಾರೆಲ್ಲ ಮಾತಾಡಿದ್ರು ತುಂಬಾ ಅತ್ಯದ್ಭುತವಾಗಿ ಮಾತಾಡಿದ್ರು. ತುಂಬಾ ಹಾರ್ಟ್ಲಿ ನಾನು ವೆಲ್ಕಮ್ ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಯಾಕೆ ಹೇಳಿದ್ರೆ ಆ ಮಾತು ನಿಮ್ಮ ನಿಜವಾದ ಚಿಕ್ಕ ಮಾತೇ ಇರ್ಬೋದು, ಆ ರಿಸಲ್ಟ್ ಎಷ್ಟೋ ಜನರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ಒಂದು ಪೇಷನ್ಸ್ ಅಲ್ಲಿ ಸಾಧಾರಣ 830 ಜನ ಮೇಲೆ ಕೂತ್ಕೊಂಡು ಆಲಿಸಿದ್ರಿ. ಎಷ್ಟೋ ನಿಮ್ಮ ಸಮಯ ವಿರಳ ಸಮಯದಲ್ಲಿ